ಒಂದೇ ಫೋಟೋ, ಬೇರೆ ಬೇರೆ ರಾಜ್ಯದಲ್ಲಿ ತರಬೇತಿ ನೀಡಿದಂತೆ ಸೇಮ್ ಫೋಟೋ, ಆದರೆ ಬ್ಯಾಚ್ ನಂಬರ್ ಮಾತ್ರ ಬೇರೆ ಬೇರೆ. ಇಂತಹ ಫನ್ನಿ ಸ್ಕ್ಯಾಮ್ ಯಾವುದಾದ್ರೂ ನೋಡಿದ್ದೀರಾ? ಕನ್ಫ್ಯೂಷನ್ ಆಗ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ನಮಸ್ಕಾರ, ಸ್ಕಿಲ್ ಇಂಡಿಯಾ ಅಲ್ಲ ಸ್ಕ್ಯಾಮ್ ಇಂಡಿಯಾ ಪಾರ್ಟ್ 4ಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿಯಲ್ಲಿ NMP ಎಂಬ ಕಂಪನಿ 33,493 ಜನರಿಗೆ ತರಬೇತಿ ನೀಡುತ್ತಾರೆ. ನೀಡಿದ ಮೇಲೆ PMKVY RPL ಮಾರ್ಗಸೂಚಿಗಳ ಪ್ರಕಾರ ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಬ್ಯಾಚ್ ವಾರು ಅಭ್ಯರ್ಥಿಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಆದರೆ ಈ ಕಂಪನಿಯವರು ಒಂದೇ ಫೋಟೋವನ್ನು ಬೇರೆ ಬೇರೆ ಬ್ಯಾಚ್ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ತರಬೇತಿ ನೀಡಿದಂತೆ ಬಳಸಿದ್ದಾರೆ. ಹೇಗಂದ್ರೆ ಇಲ್ಲಿ ನೋಡಿ, ಇಬ್ರು ಸೇಮ್ ಅಭ್ಯರ್ಥಿಗಳು, ಆದರೆ ಬ್ಯಾಚ್ ನಂಬರ್, ರಾಜ್ಯದ ಹೆಸರು ಮಾತ್ರ ಬೇರೆ ಬೇರೆ. ಈ ಫೋಟೋ ನೋಡಿ, ಝೂಮ್ ಮಾಡಿ ಇನ್ನೊಂದು ಸ್ಥಳದಲ್ಲಿ ತರಬೇತಿ ಕೊಟ್ಟಿರುವಂತೆ ಇದರಲ್ಲಿ ಒಂದೇ ಸ್ಥಳ ಸೇಮ್ ಫೋಟೋ, ಆದರೆ ಬ್ಯಾಚ್ ನಂಬರ್, ರಾಜ್ಯದ ಹೆಸರು ಮಾತ್ರ ಬೇರೆ ಬೇರೆ. ಅಲ್ಲದೆ 58 ಪ್ರೊಫೈಲ್ ಚಿತ್ರಗಳು ಡೂಪ್ಲಿಕೇಟ್ ಆಗಿದ್ವು. ಇನ್ನೊಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆಡಿಟ್ ಪ್ರಕ್ರಿಯೆ ನಡೆಸಿದಾಗ ಈ NMP ಎಂಬ ಕಂಪನಿ ಅಸ್ತಿತ್ವದಲ್ಲಿಲ್ಲ ಎಂಬುದು ಪತ್ತೆ ಆಗಿದೆ. ಇಷ್ಟೇ ಅಲ್ಲ, ಯಾವ ತರಹ PMKVY ಯೋಜನೆ ಹೆಸರಿನಲ್ಲಿ ಗೋಲ್ಮಾಲ್ ನಡೀತಿದೆ. ನಿಜವಾಗಿಯೂ ಕೌಶಲ್ಯ ತರಬೇತಿಗಾಗಿ ಕೆಲಸಕ್ಕಾಗಿ ಹಂಬಲಿಸಿದ್ದ ಯುವ ಜನರಿಗೆ ಹೇಗೆಲ್ಲ ದ್ರೋಹವಾಗಿದೆ ತಿಳಿದುಕೊಳ್ಳಲು ಪಾರ್ಟ್ 4 ನೋಡಿ. ಸ್ಟೇ ಟ್ಯೂನ್ಡ್.